ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತೇಜಸ್ವಿನಿ. ನಾನು ಇನ್ಮೇಲೆ ಡೈಲಿ ವ್ಲಾಗ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು. ಸೊ ಸ್ವಲ್ಪ ಮೇಲೆ ಹೋಗಿ ಬಿಸಿಲನ್ನು ಕಾಯಿಸಿ ಎಲ್ಲ ಗಿಡಗಳಿಗೂ ನೀರು ಹಾಕಿ ಬಂದೆ. ಇನ್ನು ದಿನ ಮಾರ್ನಿಂಗ್ ನಾವು ಒಂದೊಂದು ಡ್ರಿಂಕ್ನ ಕುಡಿತೀವಿ. ಇವತ್ತು ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸ್ನ ಬಿಸಿನೀರಿಗೆ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. 10 ಮಿನಿಟ್ಸ್ ಆದಮೇಲೆ ಅದಕ್ಕೆ ನಾವು ಜೇನುತುಪ್ಪನ ಹಾಕ್ಕೋಬೇಕು. ನಾನಿಲ್ಲಿ ಯೂಸ್ ಮಾಡ್ತಿರೋದು ಸಫೋಲಾ ಹನಿ ಅಂತ. ನಾವು ಇದನ್ನೇ ಯೂಸ್ ಮಾಡಲ್ಲ, ಯಾವಾಗಲೂ ಚೇಂಜ್ ಮಾಡ್ತಾನೆ ಇರ್ತೀವಿ. ಲಾಸ್ಟ್ ಟೈಮ್ ನಾನು ಮುನ್ನಾರಿಗೆ ಹೋದಾಗ ನಾನು ಅಲ್ಲಿಂದ ಜೇನುತುಪ್ಪ ತಂದಿದ್ದೆ, ಅದು ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಇವಾಗ. ಇಂಗ್ರೀಡಿಯೆಂಟ್ಸ್ ಇರೋ ಈ ಡ್ರಿಂಕು ತುಂಬಾ ಬೆನಿಫಿಟ್ಸ್ ಇದೆ. ಫಸ್ಟು ಚಿಯಾ ಸೀಡ್ಸ್ ಬಂದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸು ರಿಚ್ ಆಗಿರುತ್ತೆ. ಸಬ್ಜಾ ಸೀಡ್ಸ್ ಬಂದು ಬಾಡಿನ ಕೂಲಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಹನಿ ಕೂಡ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರದ್ದು ತುಂಬ ಬೆನಿಫಿಟ್ಸ್ ಇದೆ. ನೀವೇನಾದರೂ ಕುಡಿತಾ ಇಲ್ಲ ಅಂದರೆ ನೀವು ಸ್ಟಾರ್ಟ್ ಮಾಡಿ ನೋಡಿ. 7 ಡೇಸ್ ಕುಡೀರಿ, ಅದ್ರದ್ದು ಬೆನಿಫಿಟ್ಸ್ ನಿಮಗೆ ಗೊತ್ತಾಗುತ್ತೆ. ಇನ್ನಿವತ್ತು ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಕೂಡ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಏನಾದರೂ ನನಗೆ ಕೆಲಸ ಮಾಡಿಕೊಡ್ಬೇಕಾದ್ರೆ ಒಂದು ಟೀ ಮಾಡಿಕೊಡು ಹಂಗಂದರೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಟೀ ಮಾಡ್ತಾಯಿದ್ದೆ. ನಾವು ಯಾವಾಗಲೂ ಯೂಸ್ ಮಾಡೋದು ಬೆಲ್ಲನೇ ಟೀಗೆ, ಸಕ್ಕರೆ ಯಾವಾಗೂ ಯೂಸ್ ಮಾಡಲ್ಲ, ತರೋದೇ ಇಲ್ಲ ಸಕ್ಕರೆನ. ಇನ್ನು ನಾನು ಕೂಡ ಸ್ವಲ್ಪ ಟೀ ಅಡಿಕ್ಟೆಡೆ. ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಟೀ ಕುಡಿದ್ರೆ ಅದು ಏನೋ ಒಂಥರ ರಿಫ್ರೆಶ್ಮೆಂಟು, ಏನಾದರೂ ಸ್ಟಾರ್ಟ್ ಮಾಡೋಕ್ಕೆ, ವರ್ಕ್ ಮಾಡೋಕ್ಕೆ. ಸೊ ನಾನು ಟೀ ಕುಡಿತೀನಿ ಸ್ವಲ್ಪ. ಆದರೆ ನೀವು ಟೀ ಲವರಾ ಅಥವಾ ಕಾಫಿ ಲವರಾ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೀನ ಕುಡಿದು ಎಲ್ಲ ಮತ್ತೆ ನಾವು ಕೆಲಸಗಳನ್ನು ಶುರು ಮಾಡಿಕೊಂಡೆ. ನಾನು ಪಾತ್ರೆಗಳನ್ನೆಲ್ಲ ಹಿಂದಿನ ದಿನವೇ ಎಲ್ಲ ತೊಳೆದಿಟ್ಟು ಮಲಗಿರ್ತೀನಿ. ಸೊ ಬೆಳಗ್ಗೆ ಎದ್ದು ಜೋಡಿಸ್ಕೊತೀನಿ ಅಷ್ಟೇ. ಹಾಗೆ ಸ್ವಲ್ಪ ತರಕಾರಿನೂ ಬೇಕಿತ್ತು. ಇವತ್ತು ತರಕಾರಿನೂ ತೊಗೊಂಬಂದ್ವಿ ಸ್ವಲ್ಪ. ನಾವು ಜಾಸ್ತಿ ತರಲ್ಲ, ಯಾಕಂದರೆ ಪ್ರತಿ ವೀಕು ನಾವು ಹೋಗ್ತೀವಿ ಭಾನುವಾರ ಮಾತ್ರ ತರಕಾರಿ ತರಲಿಕ್ಕೆ ಅಂತ. ಇನ್ನು ನಾನು ತರಕಾರಿನ ಸ್ಟೋರ್ ಮಾಡೋಕ್ಕೆ ಯಾವಾಗಲೂ ಪ್ಲಾಸ್ಟಿಕ್ ಬಾಕ್ಸ್ನ ಯೂಸ್ ಮಾಡಲ್ಲ. ಇದೇ ರೀತಿ ಡಿಮಾರ್ಟ್ ಕವರ್ಸ್ನ ನಾನು ಎತ್ತಿಟ್ಕೊಂಡಿರ್ತೀನಿ. ಅದ್ರ ಮೇಲೆ ಪ್ಲಾಸ್ಟಿಕ್ ಅಲ್ಲ ಅಂತ ಹೇಳಿ ಬರೆದಿರೋದ್ರಿಂದ ಇದನ್ನು ನಾನು ತರಕಾರಿ ಎಲ್ಲ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೊತೀನಿ. ನೆಕ್ಸ್ಟು ಏನೇ ಅಡುಗೆ ಮಾಡಬೇಕಾದ್ರೂ ತರಕಾರಿ ಎಲ್ಲ ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾನು ತೊಳ್ಕೊತೀನಿ. ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸೂಪರ್ ಟೇಸ್ಟಿಯಾದ ವೆಜಿಟೇಬಲ್ ಕುರ್ಮಾನ ಮಾಡಿದ್ದೆ. ಹೇಗೆ ಮಾಡಿದ್ದೆ ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಒಂದು ಜಾರ್ಗೆ ಕೊಬ್ಬರಿನ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು 3 ಮೆಣಸಿನ್ಕಾಯಿನ ಹಾಕಿ. ನೆಕ್ಸ್ಟು 2 ಲವಂಗನ ಹಾಕಿ. 1/4 ಇಂಚಷ್ಟು ಚಕ್ಕೆನ ಹಾಕ್ಕೊಳ್ಳಿ. ನೆಕ್ಸ್ಟು 1 ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಳ್ಳಿ. ನೆಕ್ಸ್ಟು 1 ಸ್ಪೂನಷ್ಟು ಧನಿಯಾ ಪುಡಿ, ಕೊತ್ತಂಬರಿ ಕಾಳು, ಜೀರಿಗೆ, ಸೋಂಪು. ನೆಕ್ಸ್ಟು ಒಂದು 4-5 ಹೆಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಶುಂಠಿನ ಹಾಕ್ಕೊಳ್ಳಿ. ನೀರು ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಬಾಣಲಿನ ಇಟ್ಕೊಂಡು ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆದಮೇಲೆ 1 ಬೌಲಷ್ಟು ಆಲೂಗಡ್ಡೆ, 1 ಬೌಲಷ್ಟು ಕ್ಯಾರೆಟು, 1 ಬೌಲಷ್ಟು ಬೀನ್ಸು, 1 ಬೌಲಷ್ಟು ಬಟಾಣಿ ಕಾಳು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಉಪ್ಪನ್ನು ಹಾಕಿ, ಇದೆಲ್ಲ ಬೆಂದಾದಮೇಲೆ ನಾವು ಮಿಶ್ರಣ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ. ಇದೆಲ್ಲ ಹಾಕಿದ ಮೇಲೆ ನಾವು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಲಾಸ್ಟ್ಗೆ ಹೆಚ್ಚಿರೋ ಅಂಥ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಇದಿಷ್ಟನ್ನು ಹಾಕಿ 1 ಕುದಿ ಕುದಿಸಿದ್ರೆ ಆಯಿತು ವೆಜಿಟೇಬಲ್ ಕುರ್ಮಾ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಪೂರಿ ಮಾಡಿದ್ದೆ. ಇದನ್ನು ದೋಸೆ, ಚಪಾತಿ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು. ನೆಕ್ಸ್ಟ್ ನಿಮ್ಮ ಮನೇಲೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಟಿಫನ್ ಎಲ್ಲ ಮಾಡಿಕೊಂಡು ಮತ್ತೆ ನಾನು ಕೆಲಸಗಳನ್ನು ಶುರು ಮಾಡಿಕೊಂಡೆ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದಾಯಿತು, ಎಲ್ಲ ಮೇಲ್ಗಡೆ ಹೋಗಿ ಒಣಗಾಕೋದಾಯಿತು, ಎಲ್ಲ ಮಾಡಿಕೊಂಡೆ. ಹಾಗೆ ಬಿಸಿಲು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಖಾರ ಪುಡಿ ಸಾಂಬಾರು ಪುಡಿನ ನಾನು ಯಾವಾಗಲೂ ಒಂದೊಂದು ವೀಕ್ಲಿ ಒನ್ಸ್ ಆರ್ ಟ್ವೈಸು ನಾನು ತಂದು ಮೇಲೆ ಇಡ್ತಾ ಇರ್ತೀನಿ. ಸೊ ಅಲ್ಲಿ ಹುಳ ಗಿಳ ಏನೂ ಆಗಲ್ಲ. ನೆಕ್ಸ್ಟು ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ ಮಲಗಿ ಎದ್ದು ಸಂಜೆ ನಾವು ವಾಕಿಂಗ್ ಅಂತ ಹೋಗ್ತೀವಿ. ವಾಕಿಂಗಿಗೆ ರಾಚನಹಳ್ಳಿ ಕೆರೆ ಅಂತ ನಮ್ಮ ಮನೆ ಹತ್ರ ಇದೆ, ಅಲ್ಲಿಗೆ ಹೋಗ್ತೀವಿ. ಬೈಕ್ ತೊಗೊಂಡು ಹೋಗಿ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ದೊಡ್ಡದಾಗಿದೆ, ಫುಲ್ಲು ಕೆರೆ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ವಾಕಿಂಗ್ ಮಾಡೋಕ್ಕೆಲ್ಲ. ಸೊ ಅಲ್ಲಿ ಹೋಗಿ ನಾವು ಒಂದು 3 to 4 ರೌಂಡ್ಸ್ ಹಾಕಿ ವಾಕ್ ಮಾಡಿ ಬರ್ತೀವಿ. ಆ್ಯಕ್ಚುಲಿ ದಿನ ಇಷ್ಟು ರಶ್ ಇರಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಪಾರ್ಕಲ್ಲಿ ಸುಮಾರು ಮರಗಳನ್ನು ಹಾಕಿದ್ದಾರೆ, ಭಾಳ ಚೆನ್ನಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ಸೊ ನಮಗೆ ಫ್ರೆಶ್ ಏರ್ ಸಿಗುತ್ತೆ ಇಲ್ಲಿ ಹೋಗೋದ್ರಿಂದ. ನಾವು 3 ರೌಂಡ್ ಹಾಕೋಷ್ಟರಲ್ಲಿ ಕತ್ಲೆ ಆಗೋಯಿತು. ತುಂಬ ದಿನದಿಂದ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ಬೇಕು ಅಂತ ಹೇಳ್ತಿದ್ದೆ ನನ್ನ ಹಸ್ಬೆಂಡ್ಗೆ. ಅದನ್ನೇ ನಾನು ಡಿಮಾರ್ಟಲ್ಲೆಲ್ಲ ಸರ್ಚ್ ಮಾಡಿದ್ದೆ, ನಂಗೆ ಅಷ್ಟು ಚೆನ್ನಾಗಿರೋದು ಸಿಕ್ಕಿರಲಿಲ್ಲ. ಚೆನ್ನಾಗಿರೋದು ಅನ್ನೋದಕ್ಕಿಂತ ನನಗೆ ಬೇಕಾದಂಥದ್ದು ಸಿಕ್ಕಿದ್ದಿಲ್ಲ ನನಗೆ. ಅಲ್ಲೇ ಹತ್ತಿರದಲ್ಲಿ ಬಂಗಾರಪೇಟೆ ಚಾಟ್ಸ್ನ ನೋಡಿ ತಿನ್ನಬೇಕು ಅನ್ನಿಸ್ತು. ಸೊ ನಾವಲ್ಲಿ ಹೋಗಿ ಪಾನಿಪುರಿ, ಸೇವ್ ಪುರಿ, ಮಸಾಲೆ ಪುರಿ ಎಲ್ಲ ತಿಂದ್ಕೊಂಡು ಬಂದ್ವಿ. ಅದೇ ಕಡಾಯಿ ಹೇಗಿತ್ತು ಅಂತ ನಾನು ತೋರಿಸ್ತಿದ್ದೀನಿ ನೋಡಿ. ಈ ಥರ ಇತ್ತು. ನನಗೆ ಇಷ್ಟು ಅಗಲ ಇರೋದು ಬೇಕಾಗಿತ್ತು, ಮತ್ತು ಹಿಂಗೆ ಒಳಗೆ ಡೀಪ್ ಇರೋವಂಥದ್ದು ಬೇಕಾಗಿತ್ತು ಡೀಪ್ ಫ್ರೈ ಮಾಡೋಕ್ಕೆಲ್ಲ. ಸೊ ಚೆನ್ನಾಗಿ ಸಿಕ್ತು, ತೊಗೊಂಡು ಬಂದೆ. ಇದಕ್ಕೆ ನಾನು 500 ಕೊಟ್ಟೆ. ಇನ್ನು ರಾತ್ರಿ ಊಟ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಇವತ್ತು ಎಗ್ ಮಸಾಲ ಮಾಡಿದ್ದೆ. ಬೆಳಗ್ಗೆ ಪೂರಿ ಸಾಗು ಎಲ್ಲ ಮಸಾಲೆ ಎಲ್ಲ ತುಂಬ ತಿಂದು ಬೇಜಾರಾಗಿ ಹೋಗಿತ್ತು. ಸೊ ನಾನು ಮೈಲ್ಡಾಗಿರಲಿ ಅಂತ ಹೇಳಿಬಿಟ್ಟು ಪ್ಲೇನ್ ರೈಸು ಮತ್ತು ಎಗ್ ಮಸಾಲ, ಸುಮ್ಮನೆ ಎಗ್ನ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟಿದ್ದೆ ಅಷ್ಟೇ. ಈ ಥರ ಊಟ ಎಲ್ಲ ಮುಗಿಸ್ಕೊಂಡು ನಾವು ಈ ದಿನನ ಮುಗಿಸಿದ್ವಿ. ಇದಾಗಿತ್ತು ನನ್ನ ಸಂಡೇಯ ವ್ಲಾಗ್ ಆಗಿತ್ತು. ಸೊ ಇದೇ ಥರ ನಾನು ವೀಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ. ನೀವು ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. Here we go.